ಕೊಡಗಿನ ಹುತಾತ್ಮ ಯೋಧ ದಿವಿನ್ ಅಂತ್ಯಕ್ರಿಯೆ ಇವತ್ತು ನಡೆದಿದೆ. ಸೇನಾ ಗೌರವದೊಂದಿಗೆ ದಿವಿನ್ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ಮಾಲಂಬಿಯ ತೋಟದಲ್ಲಿ ದಿವಿನ್ ಅಂತ್ಯಕ್ರಿಯೆ ಈಗ ನೆರವೇರಿದೆ. ದಿವಿನ್ ಚಿಕ್ಕಪ್ಪನ ಮಗ ಚಿರಾಗ್ ಅವರಿಂದ ಅಗ್ನಿಸ್ಪರ್ಶವನ್ನ ಮಾಡಲಾಗಿದೆ. ಆರ್ಯಭಾಷೆಗೌಡ ಜನಾಂಗದ ಪದ್ಧತಿಯಂತೆ ನೆರವೇರಿದೆ ಅಂತ್ಯಕ್ರಿಯೆ. ಪಂಚಭೂತಗಳಲ್ಲಿ ಈಗ ಕೊಡಗಿನ ಹುತಾತ್ಮ ಯೋಧ ದಿವಿನ್ ಲೀನವಾಗಿದ್ದಾರೆ. ದಿವಿನ್ ತಂದೆ ಸಮಾಧಿ ಬಳಿಯೇ ಈ ಅಂತ್ಯಕ್ರಿಯೆ ನಡೆದಿರೋದು. ಹುತಾತ್ಮ ಯೋಧ ವೀರಪುತ್ರನನ್ನು ನೆನೆದು ತಾಯಿ ಕಣ್ಣೀರನ್ನ ಇಟ್ಟಿದ್ದಾರೆ. ಮನೆ ಜೋಪಾನಾಗಿ ಇಟ್ಕೊಂಡು ಅದನ್ನ ಎಲ್ಲಾರು ಇಡಬೇಡಿ, ಅದನ್ನ ಮನೆಗೆ ಇಡೋಕು ಮೊಡ್ಚಂಗಿಲ್ಲ. ಹೋಗುತ್ತದಿಲ್ಲ, ಕೈ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಲ್ಲಪ್ಪ. ನಂಗೆ ಅದೇ ಹೊಟ್ಟೆ, ನಂಗೆ ಅವನಿಗೆ ಅದೇ ಇದ್ದಿದ್ದು. ಅಂಥದ್ರಲ್ಲ ನನ್ನ ಬಿಟ್ಟು ಹೋಗ್ಬಿಟ್ಟು ದೇಶದ ಇಷ್ಟು ಜನ ಸಂಪಾದನೆ ಮಾಡಿದ್ದು ಅದೇ ಒಂದು ಖುಷಿ ಅಷ್ಟೇ. ಇನ್ನೇನು ಖುಷಿ ಅಂತ ಹಂಚ್ಕೋಬೇಕು. 22ಕ್ಕೆ ಮದುವೆ ಇತ್ತು ಅವನು. ಎಷ್ಟು ಖುಷಿಯಲ್ಲಿದ್ದ. ಅಮ್ಮ ಅದು ಬಟ್ಟೆ ಬೇಕು, ಈ ಬಟ್ಟೆ ಬೇಕು, ಬಟ್ಟೆ ಮೇಲೆ ಕಂದ ಜನ ಸಂಪಾದನೆ ಒಂದು ಮಾಡಿ ಹೋದಲ್ಲಪ್ಪ. ಎಷ್ಟು ಮಾಡಿದ್ರು ನನಗೆ ಯಾರಿಲ್ಲಲ್ಲ, ನಂಗೆ ಯಾರು ಇಲ್ಲದಂಗೆ ಆಗ್ಬಿಟ್ರಲ್ಲ ಅಂತ ದೇಶ ಸೇವೆ ಮಾಡಿ ಜನ ಸಂಪಾದನೆ ಮಾಡಿದ್ದಾನೆ. ಹೋಗ್ಬೇಕು ಅಂತ ಅವನು ಚಿಕ್ಕದ್ರಂತನೂ ಆಸೆ ಇತ್ತು. 4-5 ಕ್ಲಾಸ್ ಇರೋತ್ತಿಗೆ ನಂಗೆ ಆರ್ಮಿಗೆ ಹೋಗ್ಬೇಕು ಅಂತ ಟಿವಿಲಿ ನೋಡಿದ್ರು ಅದನ್ನೇ ನೋಡೋದು. ಆರ್ಮಿ ಕೆಲಸ ನಿಂತಲೇ ಅವನ ಇಷ್ಟ. ಆ ಇಷ್ಟ ಪ್ರಕಾರ ಮರಣ ಆಕ್ಸಿಡೆಂಟ್ ಆದಾಗ ತಕ್ಷಣ ಸುದ್ದಿ ನಾವು ಬೆಂಗಳೂರಿನಲ್ಲಿದ್ವಿ. ನಾವು ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಸತ್ಯ ಸಂಗತಿ, ಅವನ ಮದುವೆಗೆ ಅಂತೇಳಿ ಶಾಪಿಂಗ್ ಮಾಡ್ತಾ ಇದ್ವಿ. ದಿಢೀರನೇ ಊರಿಂದ ಕರೆ ಬಂದ ತಕ್ಷಣ ನಾವು ಅಲ್ಲಿಂದನೇ ಆಘಾತಗೊಳಗಾಗಿ ನಾವೆಲ್ಲ ಕುಟುಂಬದವರೆಲ್ಲ ವಾಪಸ್ ಹಿಂದೆ ಬಂದು ಆಗಾಗ ಅಲ್ಲಿ ಪ್ರಶಾಂತ್ ಅನ್ನೋರ ಜೊತೆ ಸಂಪರ್ಕದಲ್ಲಿ ನನ್ನ ಮಗಳು ಇದ್ಲು. ಹಾಗೆ ಅರ್ಧ ಗಂಟೆಗೂ ನಾವು ದೂರವಾಣಿ ಸಂಪರ್ಕದ ಸಹೋದ್ಯೋಗಿ ಈಗ ಮಲ್ಲಿಕಾರ್ಜುನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಹೇಗೆ ಊರಿನ ಜನ ಈಗ ನೆನಪು ಮಾಡಿಕೊಳ್ತಾರೆ? ಖಂಡಿತವಾಗ್ಲೂ ಸಮರ್ಪೇಟೆ ತಾಲೂಕಿನ ಗ್ರಾಮದ ಹುತಾತ್ಮರಾಗಿರ್ತಕ್ಕಂಥ ದಿವಿನ್ ಅವ್ರನ್ನ ನೆನೆಯಿಂದನೂ ಕೂಡ ಏನು ಹುತಾತ್ಮರಾದ್ರು ಆ ದಿನಗಳಿಂದನೂ ಕೂಡ ಇಲ್ಲಿಯ ಗ್ರಾಮಸ್ಥರು ತುಂಬಾ ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಗೌರವ ನಮನಗಳನ್ನ ನಿನ್ನೆಯಿಂದನೂ ಕೂಡ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಅವರ ಅಂತ್ಯಕ್ರಿಯೆ ಏನ್ ನಡೀತಾ ಇದೆ ಅಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥ ಇರ್ಬೋದು, ಅವರ ತಾಯಿ ಆಗಿರ್ಬೋದು, ಅವರ ಆಕ್ರಂತ ನಿಜವಾಗ್ಲೂ ಕೂಡ ಮುಗಿಲು ಮುಟ್ಟಿತ್ತು. ಆದ್ರೂ ಕೂಡ ಸೇನಾ ಗೌರವದೊಂದಿಗೆ ಇವರ ಅಂತ್ಯಕ್ರಿಯೆ ಇದೀಗ ನೆರವೇರಿರ್ತಕ್ಕಂಥದ್ದು. ಅವರ ಚಿಕ್ಕಪ್ಪನ ಮಗ ಚಿರಾಗ್ ಅವರೇ ಅವರ ಏನು ಮೃತದೇಹಕ್ಕೆ ಒಂದು ಅಗ್ನಿಸ್ಪರ್ಶವನ್ನು ಕೂಡ ನೀಡಿರ್ತಕ್ಕಂಥದ್ದು. ಅರುಣ್, ಜಿಲ್ಲೆಯಲ್ಲಿ ಈ ಕೊಡಗು ಜಿಲ್ಲೆಗೆ ಸೇನೆಗೆ ಪ್ರಾತಿನಿಧ್ಯ ನೀಡ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಕೊಡುಗೆಯಾಗಿ ಭಾರತಕ್ಕೆ ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಮದುವೆ ಕೂಡ ನಿರ್ಣಯ ಆಗಿತ್ತು, ಬಟ್ಟೆ ತಗೊಳ್ತಾ ಇದ್ವಿ ಮದುವೆಗೋಸ್ಕರ. ಆ ಸಂದರ್ಭದಲ್ಲಿ ಈ ಸುದ್ದಿಯನ್ನು ಕೇಳಿದ್ವಿ ಅಂತ ಹೇಗೆ ಅನಿಸ್ಬೇಕು ಹೇಳಿ ಆ ಕುಟುಂಬದವರಿಗೆ? ಇವೆಲ್ಲವನ್ನು ಕೂಡ ಯಾರಿಗೋಸ್ಕರ ದೇಶ ಸೇವೆ ಮಾಡಬೇಕು ಅಂತೇಳಿ ಹೋಗುವಂಥ ಯೋಧರು ಹುತಾತ್ಮರಾಗಿ ಬಂದಾಗ ಹೇಗಿರುತ್ತೆ ಸಂಕಟ, ಬಹಳ ಕಷ್ಟ ಆಗುತ್ತೆ.